ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ವಿಶೇಷವಾಗಿ ಟ್ರಂಪ್ ಅವ್ರ ಬಗ್ಗೆ ನಾವು ಅವರ ನಡೆದು ಬಂದ ದಾರಿ ನೋಡ್ತಾ ಇದ್ದೀರಾ. ಅವ್ರು ನಿಜವಾಗಿಯೂ ಶಾಂತಿ ಸಂಸ್ಥಾಪಕರ. ಯಾಕೆಂದ್ರೆ ಶಾಂತಿ ನೊಬೆಲ್ ಬಹುಮಾನ ಪಡೆದಂತಹ ವೆನೆಜುಲಾದ ವಿರೋಧ ಪಕ್ಷದ ನಾಯಕಿ ಮಾರಿಯಾ ಕೊರೆನಾ ಮಚಾದೋ ಅವರಿದ್ದವ್ರು ತಮಗೆ ದೊರೆತಂಥ ಶಾಂತಿ ನೊಬೆಲ್ ಬಹುಮಾನವನ್ನು ವಾಷಿಂಗ್ಟನ್ ಹೋಗಿ ಅಥವಾ ನಮ್ಮ ವೈಟ್ ಹೌಸ್ ಹೋಗಿ ಅದನ್ನು ಸಬ್ಮಿಟ್ ಮಾಡ್ತಾಯಿದ್ದಾರೆ, ಕೊಡ್ತಾ ಇದ್ದಾರೆ, ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ನಿಜವಾಗಿ ಅಂಥ ನಾಯಕತ್ವನ ಇರ್ಬೋದು. ಇಲ್ಲಿ ನಾವು ವೆನೆಜುಲಾದ ಬಗ್ಗೆ ವಿಚಾರ ಮಾಡಿದಾಗ ಇಲ್ಲಿ ಯಾಕೆಂದರೆ ವೆನೆಜುಲಾದ ವಿರೋಧ ಪಕ್ಷದ ನಾಯಕಿ ಈ ಒಂದು ಮಚಾದೋ ಅವರು ಕೊಟ್ಟಿದ್ದು ವೆನೆಜುಲಾ ದೃಷ್ಟಿಯಿಂದ ಅವ್ರಿಗೆ ಸರಿ ಅನಿಸಿರ್ಬೋದು. ಆದರೆ ಇವತ್ತಿನ ವಿಶ್ವದಾಗ ಅವರ ವ್ಯಕ್ತಿತ್ವ ನೋಡಿದ್ದಾರೆ ಟ್ರಂಪ್ ಅವ್ರದ್ದು. ನೋಡ್ರಿ, ಅವ್ರು ಡಿಕ್ಟೇಟರು ಏನೋ ಅವ್ರಿಗೆ ಬಿಟ್ಟಂಥ ವಿಷಯ. ಅಲ್ಲಿ ಅಧ್ಯಕ್ಷ ಅವರನ್ನು ಅವ್ರು ಹೆಂಡತಿಯನ್ನು ತೊಗೊಂಡು ಹೋದದ್ದು ಇದು ಒಪ್ಪುವಂಥ ವಿಷಯನ. ಇನ್ನೊಂದು ದೇಶದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಿ ಸಾರ್ವಭೌಮತ್ವದಲ್ಲಿ ಕೈ ಹಾಕಿ ಆ ದೇಶವನ್ನು ವಶ ಮಾಡಿಕೊಳ್ಳೋದು, ಹೌದಲ್ಲಿ ಅನೇಕ ಏನು ನಡೆದಿದ್ದಾವಲ್ಲಿ, ಇಲ್ಲಂತಲ್ಲ. ನಮ್ಮ ಮಚಾದೋ ಅವರು, ಕೊರೆನಾ ಮಚಾದೋ ಅವರು ವಿರೋಧ ಮಾಡಿ ಅದನ್ನು ಹೋರಾಟ ಮಾಡಿದ್ದಾರೆ. ಅವ್ರಿಗೆ ಕೊಟ್ಟಿದ್ದಾರೆ ಅವರು ಅಶಾಂತಿ ಇದಪ್ಪ ಆ ದೇಶದಲ್ಲಿ ಅಂತೇಳಿ. ಆ ಕಾರಣಕ್ಕಾಗಿ ಅಲ್ಲಿ